ನಮಸ್ತೆ ವೀಕ್ಷಕರೇ, ಎಲ್ಲ ಬೆಲೆ ಏರಿಕೆ ನಡುವೆ ಈಗ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ನೀಡಲಿಕ್ಕೆ ಗೌರ್ಮೆಂಟ್ ಮುಂದಾಗಿದೆ. ಹೌದು, ಗುರುವಾರ ಕ್ಯಾಬಿನೆಟ್ನಲ್ಲಿ ನಂದಿನಿ ಹಾಲ್ನ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಯಾಕಂತಂದರೆ ರೈತರಿಗೆ ಒಂದು ಕಡೆ ಬೆಲೆ ಕಡಿಮೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಲಾಸ್ಟ್ ಟೈಮು ಹಾಲು ಒಕ್ಕೂಟ ಸಭೆಯಲ್ಲೇ ರೈತರು ಬೆಲೆ ಏರಿಕೆಯನ್ನು ಮಾಡುವಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಈ ಬಗ್ಗೆ KMF ಕೂಡ ಏನು ಸರ್ಕಾರದ ಜೊತೆ ಚರ್ಚೆ ನಡೆಸಿ ಕ್ಯಾಬಿನೆಟ್ನಲ್ಲಿ ಬೆಲೆ ಏರಿಕೆ ಮಾಡುವ ಎಲ್ಲ ಸಾಧ್ಯತೆ ಇದೆ. ಬೆಲೆ ಏರಿಕೆ ಆದರೆ ಹಾಗಾದರೆ ಜನರಿಗೆ ಎಷ್ಟು ಕಷ್ಟ ಆಗ್ಬೋದು? ಯಾಕಂತಂದರೆ ಬೆಂಗಳೂರಿಗರು ಪ್ರತಿಯೊಬ್ಬರು ಕೂಡ ನಂದಿನಿ ಹಾಲು ಮೇಲೆ ಸಾಕಷ್ಟು ಜನ ಡಿಪೆಂಡ್ ಆಗಿದ್ದಾರೆ. ಒಂದು ಕಡೆ ಬೆಲೆ ಏರಿಕೆ, ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ. ಅದರ ನಡುವೆ ಈಗ ನಂದಿನಿ ಹಾಲು ಅಗತ್ಯತೆ ಇರುವಂತಹ ವಸ್ತು, ಇದರ ಬೆಲೆ ಏರಿಕೆ ಆದರೆ ಜನರಿಗೆ ಎಷ್ಟು ಕಷ್ಟ ಆಗ್ಬೋದು? ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ನಂದಿನಿ ಹಾಲು ಕೂಡ ರೇಟ್ ಜಾಸ್ತಿ ಮಾಡಕ್ಕೆ ಹೊರಟಿದ್ದಾರೆ. 5 ರಿಂದ 10 ರೂಪಾಯಿ ಜಾಸ್ತಿ ಆಗುತ್ತೆ ಅಂತಿದ್ದಾರೆ. ಹೇಗೆ ಕಷ್ಟ ಆಗುತ್ತೆ ಜನರಿಗೆ? ತುಂಬ ಕಷ್ಟ ಆಗ್ತಾ ಇದೆಯಲ್ಲ. ಹೌದೌದು, ದಿನನಿತ್ಯ ಹಾಲು, ಕಾಫಿ, ಟೀ ಅಂತ ಹೇಳಿ ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಇನ್ಕಮ್, ಅದಕ್ಕೆ ಅರ್ನಿಂಗ್ ಕೂಡ ಭಾಳ ಕಡಿಮೆ ಇದೆಯಲ್ವ. ಹಾಗಾಗಿ ಫಸ್ಟಿಗೆ ಬೇಕಾದ್ದೇ ನಮಗೆ ಹಾಲಲ್ವ ಮೇಡಮ್. ಈ ಹಾಲೇ ಇಲ್ಲ ಅಂತಂದರೆ ಇನ್ನೇನು, ನೀರು ಕುಡಿದು ಬದುಕ್ತಾರೆ. ಹಾಲು ಕುಡಿದು ಎಲ್ರಿಗೂ ಬೇಕಲ್ಲ ಮೇಡಮ್, ಬೆಳಗ್ಗೆ. ಹೌದು, ಭಾಳ ಕಷ್ಟ ಆಗ್ತಾಯಿದೆ ಮೇಡಮ್. ಅಷ್ಟೇ, ಭಾಳ ಕಷ್ಟ ಆಗ್ತದೆ ಜಾಸ್ತಿ ಮಾಡಿದರೆ. ರೈತರಿಗೆ ಇನ್ಕಮ್ ಇಲ್ಲ, ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಲು ರೇಟ್ ಜಾಸ್ತಿ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ ಸರ್ಕಾರ. ಅದು ಹೇಳ್ತಾರೆ, ಜಾಸ್ತಿ ಮಾಡಬೇಕಲ್ವ ಅನ್ನೋ ಉದ್ದೇಶದ ಬಗ್ಗೆ ಹೇಳ್ತಾರೆ. ಹೌದು, ಅವರು ಏನಾದರೂ ಹೇಳಲೇಬೇಕಲ್ವ. ಜಾಸ್ತಿ ಮಾಡಬೇಕಾದ ಉದ್ದೇಶ ಏನಂದರೆ ಏನಾದರೂ ಒಂದು ರೀಸನ್ ಕೊಡಬೇಕು. ಏನೋ ಒಂದು ರೀಸನ್ ಕೊಟ್ಟು ರೈಸ್ ಮಾಡೋದು. ಹೌದು, ಭಾಳ ಕಷ್ಟ ಆಗ್ತದೆ ಮೇಡಮ್, ಇದರಲ್ಲೆಲ್ಲ ಭಾಳ ಕಷ್ಟ. ಹೌದು, ನಮ್ಮಂತೂ ಮನೆ ಕೆಲಸ ಮಾಡೋರು, ಕೂಲಿ ಮಾಡೋರು ಏನಮ್ಮ ಮಾಡೋಕ್ಕಾಗತ್ತೆ? ನಮಗೂ ಕಷ್ಟ ಆಯ್ತದೆ. ಹಾಲು, ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಯ್ತು, ನಮಗೂ ಕಷ್ಟ ಆಯ್ತು. ಹೇಗೆ ಅಂದರೆ ಈಗ ಗುರುವಾರ ಕ್ಯಾಬಿನೆಟಲ್ಲಿ 5 ರಿಂದ 10 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತಿದ್ದಾರೆ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಗೇನು ಹೇಳೋದಮ್ಮ, ಎಲ್ಲ ಒಟ್ಟಿನಲ್ಲಿ ನಮ್ಮಂಥವ್ರ ಕಷ್ಟನೇಮ್ಮ. ನಾವು ದುಡಿಯೋರು, ಬೆಳಗಿಂದ ಸಾಯಂಕಾಲದವರೆಗೂ ಒಂದು ಮನೆ ಕೆಲಸ ಮಾಡ್ತೀವಿ. ಅದನ್ನೇ ತೊಗೊಂಡು ನಾವು ಜೀವನ ಮಾಡಿ ಬಾಡಿಗೆ ಕಟ್ಕೊಂಡು ಮನೆ ಕಷ್ಟ ಅಲ್ಲಮ್ಮ. ಮಕ್ಕಳು ಓದಿಸ್ಕೊಂಡು ನಮಗೂ ತುಂಬ ಕಷ್ಟ ಇದಮ್ಮ. ಏನು ಮಾಡೋಣ, ವಯಸ್ಸಾದ್ರೂ ದುಡಿಬೇಕು. ಏರಿಕೆ ನಡುವೆ ನಂದಿನಿ ಹಾಲು ಏರಿಕೆ ಆದರೆ ಜನರಿಗೆ ಕಷ್ಟ ಆಗುತ್ತೆ ಸರ್? ಡೆಫಿನೆಟ್ಲಿ. ಐ ಕ್ಯಾನ್ ಸ್ಪೀಕ್ ಇನ್ ಐದರ್ ಹಿಂದಿ ಆರ್ ಕನ್ನಡ. ಐ ಆಮ್ ಸಾರಿ, ಇಂಗ್ಲೀಷ್. ಕನ್ನಡ ಬರಲ್ಲ ನನಗೆ. ಕನ್ನಡ ಮಿಕ್ಸ್ ಮಾಡಿ ಇಂಗ್ಲೀಷ್ ಮಾತಾಡಿ, ಪರವಾಗಿಲ್ಲ. ಓಕೆ, ಡೆಫಿನೆಟ್ಲಿ ಇಟ್ ವಿಲ್ harm all the people if it is gone up, isn't it? But you don't have any choice. You have to give something to the farmers also, those who are producing the milk. So marginally if you increase, well and good, otherwise it's a difficult. ಒಟ್ಟಿನಲ್ಲಿ ಇವಾಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಅದರ ನಡುವೆ ಈ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಆಗ್ತಾ ಇದೆ. ಅದು ಎರಡಕ್ಕೂ ಏನೋ ನಿಂತಿದೆ ಅನ್ಸುತ್ತೆ. It is the inefficiency of this government making everything up and up. They should control it. ಕೂಡ ರೇಟ್ ಜಾಸ್ತಿ ಮಾಡ್ತಿದೆ, 5 ರಿಂದ 10 ರೂಪಾಯಿ ಅಂತಿದ್ದಾರೆ. ರೇಟ್ ಜಾಸ್ತಿ ಮಾಡಿದ್ರೆ ಜನರಿಗೆ ಏನಾದರೂ ಕಷ್ಟ ಆಗುತ್ತಾ? ತೊಂದರೆ ಅಲ್ವೇನಮ್ಮ. ಈಗ ಹಾಲು ರೇಟ್ ಜಾಸ್ತಿ ಮಾಡ್ಕೊಂಡು ಹೋದರೆ ಸಾರ್ವಜನಿಕರ ಕಥೆ ಏನಾಗಬೇಕು? ಆ ಥರ ಆಗಿದೆ ಪರಿಸ್ಥಿತಿ. ಸರ್ಕಾರದವ್ರು ರೇಟ್ ಮಾಡ್ತಾ ಇರ್ತಾರೆ, ಅದು ವಿರೋಧಿಸೋರು ಯಾರೂ ಇಲ್ವಲ್ಲ. ನಿಮ್ಮಂಥವ್ರು ಯೋಚನೆ ಮಾಡಬೇಕಷ್ಟೆ. ಒಂದು ಕಡೆ ರೈತರಿಗೆ ಬೆಲೆ ಕಡಿಮೆ ಆಗ್ತಿದೆ, ಆ ಕಾರಣಕ್ಕೋಸ್ಕರ ರೇಟ್ ಜಾಸ್ತಿ ಮಾಡ್ತೀವಿ ಅಂತಾರೆ. ರೈತರಿಗೆ ಬೆಲೆ ಮಾಡಿಬಿಟ್ಟು ಏನು ಮಾಡ್ತಾರೆ? ರೈತರಿಗೂ ಅಲ್ಲಿ ಜಾಸ್ತಿ ಮಾಡ್ತಾರೆ ಎಲ್ಲವನ್ನೂ. ರೈತರಿಗೂ ಅಲ್ಲಿ ಜಾಸ್ತಿ ಮಾಡ್ತಾರೆ, ಹೊರೆ ಹಾಕ್ತಾರೆ. ಅವ್ರಿಗೂ ಹೊರೆ, ಇವ್ರಿಗೂ ಹೊರೆ, ಇಲ್ಲೂ ಬರೀತಾರೆ. ಎಲ್ಲ ತಿನ್ನಬೇಕಲ್ಲ ಇವರು. ಆ ಕೆಲಸ ಮಾಡಿ ಹಾಲು ರೇಟ್ ಜಾಸ್ತಿ ಮಾಡೋದ್ರಿಂದ ಜನರಿಗೆ ಕಷ್ಟ ಆಗುತ್ತೆ. ಕಷ್ಟನೇ ಎಲ್ಲರಿಗೂ. ಅಲ್ಲಿ ಕೂಡ ರೇಟ್ ಜಾಸ್ತಿ ಮಾಡ್ತೀವಿ ಗುರುವಾರ ಕ್ಯಾಬಿನೆಟಲ್ಲಿ ಅಂತ ಹೇಳಿದ್ದಾರೆ. 5 ರಿಂದ 10 ರೂಪಾಯಿ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಜಾಸ್ತಿ ರೇಟ್ ಜಾಸ್ತಿ ಮಾಡೋದ್ರಿಂದ ಜನರಿಗೆ ಕಷ್ಟ ಆಗುತ್ತಾ? ತುಂಬ ಕಷ್ಟ ಆಗುತ್ತೆ ಮೇಡಮ್. ಯಾಕಂದರೆ ಈಗ ಆಲ್ರೆಡಿ ಎಲ್ಲ ಫ್ರೀ ಕೊಟ್ಬಿಟ್ಟು ಗೌರ್ಮೆಂಟ್ ಅವರು ಎಲ್ಲಿ ಹಾಲಿನ ಬೆಲೆಯಿಂದ ಹಿಡಿದು ಪೆಟ್ರೋಲ್ ಬೆಲೆಯಿಂದ ಹಿಡಿದು ಟ್ಯಾಕ್ಸಸ್ಸು ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡಿದ್ದಾರೆ. ನಮ್ಮಂಥ ಸಾಮಾನ್ಯ ಜನರು ಬದುಕೋಕ್ಕೆ ಸಾಧ್ಯ ಇಲ್ಲ ಅಷ್ಟು. ಯಾಕಂದರೆ ಈಗ ಸರಿಯಾಗಿ ಜಾಬ್ ಕಾಲ್ಫರ್ಗಳು ಆಗ್ತಾಯಿಲ್ಲ. ಗೌರ್ಮೆಂಟ್ ಜಾಬ್ ಆಗಲಿ, ಪ್ರೈವೇಟಲ್ಲೂ ಕೂಡ ನಮ್ಮಂಥವ್ರು ಯಾರಿಗೂ ಜಾಬ್ ಸಿಗ್ತಾಯಿಲ್ಲ. ಹಾಗಾಗಿ ಇವರು ಬೆಲೆ ಜಾಸ್ತಿ ಮಾಡ್ತಾ ಹೋಗ್ತಿದ್ರೆ ಸಾಮಾನ್ಯ ಜನರು ಬದುಕೋಕ್ಕೆ ಕಷ್ಟ ಆಗುತ್ತೆ. ನಮ್ಮಂಥ ಬಡ ಅದರಲ್ಲೂ ತೀರಾ ಬಡವರಾಗ್ಬಿಟ್ರೆ ಇದ್ದಿದ್ದು ಕಷ್ಟ ಆಗುತ್ತೆ, ಕೊಂಡ್ಕೊಳ್ಳೋದಕ್ಕಾಗಲಿ ಏನೇ ಮಾಡೋದಕ್ಕಾಗಲಿ. ಹಾಗಾಗಿ ಈ ರೀತಿ ಪ್ರತಿಯೊಂದು ಇವರು ಫ್ರೀ ಕೊಡೋ ಬದಲು ಗೌರ್ಮೆಂಟ್ನವರು ಯಾವುದೋ ಉದ್ಯೋಗಗಳ ಅವಕಾಶಗಳು ಇನ್ನೂ ಹೆಚ್ಚು ಜಾಸ್ತಿ ಕೊಟ್ಟಿದ್ದರೆ ಎಲ್ಲರೂ ಕೂಡ ಬದುಕೊಂಡು ಅವ್ರವ್ರ ದುಡಿಮೆ ಅವ್ರವ್ರು ಮಾಡಿಕೊಂಡು ತಿನ್ನೋರು. ಇಷ್ಟೇ. ರೇಟ್ ಜಾಸ್ತಿ ಮಾಡ್ತೀವಿ 5 ರಿಂದ 10 ರೂಪಾಯಿ ಅಂತಿದ್ದಾರೆ.
ಬೆಲೆ ಏರಿಕೆ ಮಾಡೋದ್ರಿಂದ ಜನರಿಗೆ ಏನಾದರೂ ಕಷ್ಟ ಆಗುತ್ತಾ? ಹೌದು ಮೇಡಮ್, ಕಷ್ಟ ಆಗುತ್ತೆ. ಕಷ್ಟ ಆಗಲ್ವ ಮತ್ತೀಗ? ಅದೇ ಹಾಲು ಜಾಸ್ತಿ ಮಾಡೋದ್ರಿಂದ ರೈತರಿಗೆ ಒಳ್ಳೆಯದಾಗುತ್ತೆ, ಆದರೆ ಇಲ್ಲಿರೋರಿಗೆ ಕಷ್ಟ ಆಗುತ್ತೆ. ಹೌದು, ನಾವು ಕೊಂಡ್ಕೊಳ್ಳುವಾಗ ರೇಟ್ ಜಾಸ್ತಿ, ಅವರು ಮಧ್ಯದ ದರ ಮಾರುವಾಗ ರೇಟು ಇದು ಕಮ್ಮಿ, ರೈತರು ಮಾರುವಾಗ ಕಮ್ಮಿ ಅಂತಾರೆ, ಆದರೆ ನಾವು ಕೊಂಡ್ಕೊಳ್ಳುವಾಗ ಜಾಸ್ತಿ ಮಾಡ್ತಾರೆ. ಹೌದು, ನೀವು ಹೇಳೋ ಪ್ರಕಾರ ರೈತರಿಗೆ ಬೆಲೆ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡೋದು ರೈತರಿಗೆ ಬೆಲೆ ಜಾಸ್ತಿ ಮಾಡಿ ನಮಗೆ ರೇಟು ಕಮ್ಮಿ ಮಾಡಲಿ. ಹೌದು, ಈಗ ನಂದಿನಿ ಹಾಲು ಕೂಡ ರೇಟ್ ಜಾಸ್ತಿ ತಪ್ಪಮ್ಮ, ಸರ್ಕಾರ ಮಾಡ್ತಿರೋ ತಪ್ಪಿದೆ ಅದು ಮಾಡ್ತಿರೋದು. ಬಡವ್ರಿಗೆ ಇದು ಸಿಗಲ್ಲ, ಇರೋ ರೇಟ್ ಇದ್ದರೆ ಎಷ್ಟೋ ಒಳ್ಳೆಯದು. ಅದು ಸರ್ಕಾರ ಮೋಸ ಮಾಡ್ತಿದ್ದೆ, ಬಡ ಜನತೆ ಮೇಲೆ ಹೊಡಿತಾ ಇದೆ. ಇದು ಶಾನೆ ಅತಿ ಆಯಿತು. ಒಂದು ಕಡೆ ಹಾಲು ಮಾರಾಟಗಾರರು ರೈತರಿಗೆ ಬೆಲೆ ಇಲ್ಲ, ಅವರಿಗೆ ರೇಟ್ ಜಾಸ್ತಿ ಮಾಡೋದು ಅನಿವಾರ್ಯ ಅಂತಿದೆ. ಇಲ್ಲ, ಹಾಲು ಮಾಡೋದೇ ಅನಿವಾರ್ಯ, ಅದು ಸರಿ ಇಲ್ಲ, ಸರ್ಕಾರ ಮಾಡೋದು ಸರಿ ಇಲ್ಲ. ಹೀಗೆ ಜಾಸ್ತಿ ಆಗಿದೆ ರೇಟ್, ಬೆಲೆ ಹಾಲಿನ ಬೆಲೆ ಹೀಗೆ ಜಾಸ್ತಿ ಆಗ್ತಾ ಇದೆ. ಈಗ ಮಾಡೋದು ಎಲ್ಲ ದುಬಾರಿ ಆಗ್ತೈತೆ. ತುಂಬಾ ಕಷ್ಟ ಆಗುತ್ತಮ್ಮ, ಯಾಕಂದರೆ ಇವಾಗ ನೋಡಿ, ಈಗ ಒಂದು ವರ್ಷದಿಂದೇನೋ ಮಾಡಿದ್ರು, ಮತ್ತು ಪ್ರತಿಯೊಂದು ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋದರೆ ಟೀ ಕಾಫಿ ಕುಡಿಯೋ ಬದಲು ಬಿಸಿನೀರು ಕುಡಿಬೇಕು, ಹಂಗಾಗುತ್ತೆ. ಯಾಕಂದರೆ ಇವಾಗ ಹಾಲು ಪ್ರತಿಯೊಂದಕ್ಕೂ ಬೇಕು, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ. ಮತ್ತು ಚಳಿಗಾಲದಲ್ಲಿ ಎಲ್ಲ ಟೈಮಲ್ಲೂ ಹಾಲು ಬೇಕೇ ಬೇಕಮ್ಮ. ಬೆಳಗ್ಗೆ ಎದ್ದರೆ ಟೀ ಕಾಫಿ ಕುಡಿದ್ರೇ ಸ್ವಲ್ಪ ಎನರ್ಜಿ ಆಗೋದು, ಮೈಂಡ್ ವರ್ಕ್ ಆಗೋದು. ಹಾಗಾಗಿ ಹಾಲಿನ ದರ ಏರಿಸ್ಬಿಟ್ರೆ ತುಂಬಾ ಕಷ್ಟ. ಯಾಕಂದರೆ ಹಳ್ಳಿ ಕಡೆ ಹಸು ಇಕ್ಕಿರೋರಿಗೆಲ್ಲ ಅವ್ರಿಗೆಲ್ಲ ನಡೀತದೆ, ಇದು ಬೆನಿಫಿಟ್ ಅವ್ರಿಗೆ ಸಿಗುತ್ತೆ. ನಮ್ಗಂಥವ್ರಿಗೆ ಸ್ವಲ್ಪ ಸಿಟಿ ಒಳಗಡೆ ಕಷ್ಟನೇ ಅಮ್ಮ. ಸ್ವಲ್ಪ ಅದು ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಎಲ್ಲ ಬೆಲೆ ಏರಿಕೆ ನಡುವೆ ನಂದಿನಿ ಹಾಲು ಕೂಡ, ಯಾಕಂತಂದರೆ ಪ್ರತಿನಿತ್ಯ ಅಗತ್ಯ ಇರುವಂತಹ ವಸ್ತು, ಹಾಗೆ ಪ್ರತಿನಿತ್ಯ ಬಳಕೆಯಲ್ಲಿರುವಂತಹ ವಸ್ತು ನಂದಿನಿ ಹಾಲು. ಇದರ ಬೆಲೆ ಏರಿಕೆ ಕೂಡ ಮಾಡ್ತಾ ಇರೋದು ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿರೋ ರೀತಿ ಕಾಣ್ತಾ ಇದೆ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಫ್ರೀಯಾಗಿ ನೀಡೋದ್ರ ಮೂಲಕ ಹೊಸ ವರ್ಷ ಆರಂಭವಾದಾಗಿಂದ ಪ್ರತಿಯೊಂದರ ಬೆಲೆ ಕೂಡ ಏರಿಕೆ ಮಾಡ್ತಾ ಇದ್ದೀರಾ. ಹಾಗಾದರೆ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಾ ಹೋದರೆ ಜನರ ಜೀವನ ಯಾವ ರೀತಿಯಾಗಿ ಮುಂದೆ ಜೀವನ ಕಷ್ಟ ಆಗ್ಬೋದು ಅನ್ನುವಂಥದ್ದು ಜನರ ಪ್ರಶ್ನೆ ಆಗಿದೆ. ಇನ್ನು ನಂದಿನಿ ಹಾಲು ಯಾವ ರೀತಿಯಾಗಿ ಎಷ್ಟು ಬೆಲೆ ಏರಿಕೆ ಆಗುತ್ತೆ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.